ನಮಸ್ಕಾರ. ವಿಠಲ್ ಕುಮಾರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಡಿ.ಕೆ. ಶಿವಕುಮಾರ್ ಅವರ ತಮ್ಮನಾದಂತಹ ಡಿ.ಕೆ. ಸುರೇಶ್ ಅವರ ಜಾತಕದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಶತಾಭಿಷ ನಕ್ಷತ್ರ 4ನೇ ಪಾದ ಕುಂಭ ರಾಶಿ ವೃಷಭ ಲಗ್ನದಲ್ಲಿ ಇವರ ಜನನ. ಡಿ.ಕೆ. ಸುರೇಶ್ ಅವರೇ, ನಾನು ಯಾವುದೇ ಗುರು ಅಲ್ಲ, ಮಠದ ಗುರು ಅಲ್ಲ, ಕ್ಷಮಿಸಿ, ನಾನೊಬ್ಬ ಮೇಷ್ಟ್ರು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಕೊಂಡು ತಿಳ್ಕೊಂಡಿದ್ದೇನೆ. ನನ್ನ ಎಷ್ಟು ಬುದ್ಧಿ ಇದೆಯೋ ಅಷ್ಟು ನಾನು ವಿಶ್ಲೇಷಣೆ ಮಾಡ್ತೀನಿ. ಅಪ್ಪಿ ತಪ್ಪಾಗಿದ್ರೆ ಕ್ಷಮೆ ಇರಲಿ, ಹೌದಾ? ಇದು ನಿಮ್ಮ ಮೇಲಿರುವ ಅಭಿಮಾನಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ, ಹೌದಾ? ಹಾಗೂ ಇಲ್ಲಿ ಯಾವುದೇ ರಾಜಕೀಯ ಪಿತೂರಿ ಬೇಡ. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ. ನಾನೇನೇ ಇದ್ರೂ ಒಬ್ಬ ಜ್ಯೋತಿಷಿಯಾಗಿ ಅತಿ ಸೆಲೆಬ್ರಿಟಿಯ ಜಾತಕವನ್ನು ವಿಶ್ಲೇಷಣೆ ಮಾಡೋಕ್ಕೆ ನನಗೆ ಇಷ್ಟ. ಆದುದರಿಂದ ನಾನು ಈ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇದನ್ನ ಯಾವುದೇ ರಾಜಕೀಯ ಪ್ರೇರಿತ ತಿಳ್ಕೊಳ್ಳದೇನೆ ಒಬ್ಬ ಜ್ಯೋತಿಷಿ ಅಂತ ತಿಳ್ಕೊಂಡು ನೋಡಿ ಅಭಿನಂದಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿ ವಿನಂತಿ. ನೋಡಿ ಸುರೇಶ್ ಸರ್, ಶತಾಭಿಷ ನಕ್ಷತ್ರ 4ನೇ ಪಾದ ಕುಂಭ ರಾಶಿ ವೃಷಭ ಲಗ್ನದಲ್ಲಿ ನಿಮ್ಮ ಜನ. ಹಾಗಾಗಿ 1ನೇ ಮನೆ ಬಂದ್ಬಿಟ್ಟು ಇದು 1ನೇ ಮನೆ ಮಾಂದಿ. ಶನಿ ಅಲ್ಲೇ. ಮಾಂದಿ ಅಂದ್ರೇನು? ಶನಿಯ ಒಂದು ಕಾಲು. ಏನು? ಶನಿಯ ಒಂದು ಕಾಲು ಮಾಂದಿ ಇದ್ದಾನೆ. ಸೊ ಒಳ್ಳೆ ಜಾಗದಲ್ಲಿ ಮಾಂದಿ ಬಂದಿದ್ದಾನೆ. ಬನ್ನಿ, 1ನೇ ಮನೆಯಲ್ಲಿ ಯಾರಿಲ್ಲ, 2ನೇ ಮನೆ, 3ನೇ ಮನೆಯಲ್ಲಿ ಗುರು ಇದ್ದಾನೆ. 3ನೇ ಮನೆಯಲ್ಲಿ ಗುರು ಅಂದ್ರೆ ನಿಮಗೆ ನಿಮ್ಮ ಅಣ್ಣವರೇ ಗುರು. ಹೌದು, ನೀವು ಅವರನ್ನ ಬಿಟ್ಟು ಸ್ವತಃ ರಾಜಕೀಯ ಮಾಡಲಿಕ್ಕೆ ಆಗಲ್ಲ. ಯಾಕಂದ್ರೆ ಗುರು 3ನೇ ಮನೆಯಲ್ಲಿದ್ದಾನೆ. ಎಷ್ಟನೇ ಮನೆ ವಿರೋಧಿ? 8ನೇ ಮನೆ ವಿರೋಧಿ ಇವನು. ಅದು ಗುಚ್ಚ ಸ್ಥಾನದಲ್ಲಿದ್ದಾನೆ. ಇದು ಕರ್ಕ ಲಗ್ನ, ಗುಚ್ಚ ಸ್ಥಾನ. ನಾವು ಇಲ್ಲಿ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಗುರುವಿನ ಶಾಂತಿ ಮಾಡಿದ್ರೆ ಮಾಡಬೇಡಿ. ನೀವು ಇಂಡಿವಿಜುವಲಿ ಯು ಕೆನಾಟ್ ಫೈಟ್. ಐ ಆಮ್ ವೆರಿ ಸಾರಿ. ಯು ನೀಡ್ ಒನ್ ಗುರು. ಒಬ್ಬ ಗುರು ಬೇಕೇ ಬೇಕು, ಅದು ನಿಮ್ಮ ಅಣ್ಣನವರ. ಯಾಕಂದ್ರೆ ಇದು ಗುರು ಗಂಡು ನಕ್ಷತ್ರ ಅಂತ ಕರಿತೀವಿ. ಹಾಗಾಗಿ ಅವರ ಆಡಳಿತದಲ್ಲಿ ಅಥವಾ ಅವರ ಮುಂದಾಳತ್ವದಲ್ಲಿ ನೀವು ಸಕ್ಸಸ್ ಕಾಣೋದು ನೋ ಡೌಟ್ ಇಟ್ ಆಲ್. ಓಕೆ, ಬನ್ನಿ. 4ನೇ ಮನೆಯಲ್ಲಿ ಯಾರಿಲ್ಲ, 5ನೇ ಮನೆಯಲ್ಲಿ 14% ಕುಜ ಇದ್ದಾನೆ. ಸ್ವಲ್ಪ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾನೆ, ರಾಫ್ ಮಾಡ್ತಾನೆ ಕುಜ. ಯಾಕಂದ್ರೆ ಇವನು 12ನೇ ಮನೆ ಸ್ವಾಮಿ. ಯಾರು? ಮೇಷ. ವಿರೋಧಿ ಬಂದು 5ನೇ ಮನೆಯಲ್ಲಿ ಕೂತ್ರೆ ಸ್ವಲ್ಪ ಕಷ್ಟ. ಹೌದು, ಇದರಲ್ಲಿ ಮಕ್ಕಳ ವಿಚಾರದಲ್ಲಿ ಮಕ್ಕಳು ಮಾತು ಕೇಳದೆ ಇರ್ಬೋದು, ಇಲ್ಲ ಲಗ್ನದಲ್ಲಿ ಡಿಲೇ ಆಗಿರ್ಬೋದು, ಅಥವಾ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಪ್ರೀತಿ ಪ್ರೇಮ ವಿಶ್ವಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗಿರುತ್ತೆ. 5ನೇ ಮನೆಯಲ್ಲಿ ಕುಜ ಬಂದು ಕೂಡೋದ್ರಿಂದ ವಿಪರೀತ ಹಠಮಾರಿತನ ಇರುತ್ತೆ. ನೀವು ಮಾಡಿದ್ದೇ ನಿಮಗೆ ಬೇಕು, ನೀವು ಅನ್ಕೊಂಡಿದ್ದೇ ಆಗ್ಬೇಕು, ಈ ರೀತಿ ಹಠಮಾರಿತನ ಬರುತ್ತೆ. ನೋಡೋಣ ಮುಂದೆ ಯಾರಾದ್ರೂ ಒಳ್ಳೆ ಗ್ರಹದ ದೃಷ್ಟಿ ಅದ್ರ ಮೇಲೆ ಬೀಳುತ್ತೋ ಇಲ್ಲ ನೋಡೋಣ. ಸರಿ, 6ನೇ ಮನೆಯಲ್ಲಿ ಕೇತು. ಸ್ವಲ್ಪ ರೋಗ ರುಜಿನಗಳು ಇದ್ದೇ ಇರ್ತವೆ. ಕೇತು ದಶೆಯಲ್ಲಿ ಇರುತ್ತೆ, ಹೌದಾ? ಈಗ ನಿಮ್ ಕೇತು ದಶೆ ಯಾವಾಗ ಶುರು ಆಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ 10/4/2023 ಶುರು ಆಗುತ್ತೆ. ಡೌಟ್ ಸರ್, ಈ ವರ್ಷ ನೀವು ಮಾಡೋ ಇಲೆಕ್ಷನ್ ಏನಿದೆ 23ಕ್ಕೆ MP ಇಲೆಕ್ಷನ್, ಸ್ವಲ್ಪ ವಿರೋಧಿಗಳಿಗೆ ಜಯ. ಯಾಕಂದ್ರೆ 6ನೇ ಮನೆಯಲ್ಲಿ ಕೇತು ಇದ್ದಾನೆ. ಕೇತು ಒಳ್ಳೆಯವನೇ ಇಲ್ಲ ಅಂತಲ್ಲ, ಶುಕ್ರನ ಮನೆಯಲ್ಲಿ ಇದ್ದಾನೆ ಇಲ್ಲ ಅಂತಲ್ಲ, ಒಳ್ಳೆಯವನೇ. ಯಾವುದು? ವೃಷಭ ಲಗ್ನಕ್ಕೆ. ಆದ್ರೆ ಭಾವ ವಿರೋಧಿಗಳ ಭಾವ ಅಲ್ಲಿ ಕೇತು ಬಂದು ಕೂತ್ರೆ ಸೋಲು ಗ್ಯಾರಂಟಿ. ಹೌದು, ಇಲ್ಲಿ ಭಾವ ಮುಖ್ಯ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕೆಟ್ಟ ಗುರು, ಇದು ಕೆಟ್ಟವನು ಯಾರು? ಗುರು. ವಿರೋಧಿ, ವೃಷಭದ ವಿರೋಧಿ ಯಾರು? ಗುರು. ಅವನು 3ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. 3ನೇ ಮನೆ ತ್ರಿಕ್ ಸ್ಥಾನ. ಆ ತ್ರಿಕ್ ಸ್ಥಾನದಲ್ಲಿ ಬಂದು ಕೂತಿದ್ದಕ್ಕೆ ನಿಮ್ಮ ಅಣ್ಣವ್ರು ನಿಮ್ಮ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರೋದು. ಗುರುನ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಇಲ್ಲಿ ಕೇತು ಶಾಂತಿ ನೀವು ಮಾಡಲೇಬೇಕು, ಕುಜ ಶಾಂತಿ ಮಾಡಲೇಬೇಕು. ಕೆಟ್ಟವ್ರು ಇವರು ಯಾರ್ಯಾರು ನಿಮ್ಮ ಜಾತಕದಲ್ಲಿ ಕೆಟ್ಟವ್ರು ಯಾರಪ್ಪ? ಕುಜ ಕೆಟ್ಟಿದ್ದಾನೆ, ಕೇತು ಕೆಟ್ಟಿದ್ದಾನೆ. ಹೌದು,
ಕುಜ ವಿರೋಧಿ 5ನೇ ಮನೆಯಲ್ಲಿ ಬಂದು ಕೂತ್ರೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಕೊಡ್ತಾನೆ. ಹೌದು, ಇಲ್ಲ ಪ್ರೀತಿ ಪ್ರೇಮದಲ್ಲಿ ತೊಂದರೆ ಕೊಡ್ತಾನೆ, ಇಲ್ಲ ಎಜುಕೇಶನ್ ಇರೋದೇ ಇಲ್ಲ, ಕಡಿಮೆ ಇರುತ್ತೆ. ಹಾಗಾಗಿ ಕುಜ ಶಾಂತಿ ಅವಾಗಲೇ ಆಗ್ಬೇಕಾಗಿತ್ತು. ಬನ್ನಿ, 6ನೇ ಮನೆಯಲ್ಲಿ ಕೇತು, 7ನೇ ಮನೆಯಲ್ಲಿ 5ನೇ ಮನೆ ಸ್ವಾಮಿ ಬಂದು ಕೂತಿದ್ದಾನೆ. ಹೌದಾ, ನಿಮ್ಗೆ ಲಕ್ ಶುರುವಾಗಿದ್ದೆ ನೀವು ಮದುವೆ ಆದ ನಂತರ. ಹೌದು, ಯಾಕಂದ್ರೆ ನೋಡಿ ಸರ್, ಎಕ್ಸಾಕ್ಟ್ಲಿ ಹೇಳ್ತೀನಿ ನಿಮಗೆ, 10/4/1987 ನಿಮ್ಗೆ ಕರಿಯರ್ ಸ್ಟಾರ್ಟ್ ಆಗಿದೆ ಆಸ್ ಪರ್ ಮೈ ನಾಲೆಜ್. ಕರೆಕ್ಟಾ? ನನ್ನ ಪ್ರಕಾರ 10/87 ಶನಿ ದಶೆ ಶುರು ಆಯಿತು. ಅದಾದ್ಮೇಲೆ ಈಗ ಸದ್ಯ 2023 2006ರಿಂದ 2023 ನಿಮಗೆ ಬುಧ ದಶೆ ನಡೀತಾ ಇದೆ. 7ನೇ ಮನೆ ಒಳ್ಳೆ ಲಾಭದಲ್ಲಿ. ಹೌದು, ನಿಮ್ಮ ಹೆಂಡತಿ ಬಹಳ ಬುದ್ಧಿವಂತ ಇರ್ತಾಳೆ. ಹೌದು, ಭಾರಿ ಇಂಟೆಲೆಕ್ಚುಯಲ್ ಇರ್ತಾಳೆ. ಅವಳಿಂದನೇ ನಿಮ್ಮ ಜೀವನ, ಇದು ಸತ್ಯ. ಹೌದು, 5ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹಾಗಾಗಿ ನಿಮ್ಮ ಹೆಂಡತಿ, ನಿಮ್ಮ ಮಿಸ್ಸಸ್ ಏನಿದ್ದಾರೆ ಅಕ್ಕವರು, ಅವರಲ್ಲಿ ಬಹಳ ಬುದ್ಧಿವಂತಿಕೆ ಇರುತ್ತೆ, ಅವರಲ್ಲಿ ಮೇಂಟೈನ್ ಮಾಡೋ ಶಕ್ತಿ ಇರುತ್ತೆ. ಅವರ ಕಾಲ್ಗುಣದಿಂದನೇ ನೀವು ಈವರೆಗೂ ಬಹಳ ಸ್ಟ್ರಾಂಗ್ ಆಗಿದ್ದೀರಾ. ನೋಡಿ, 4ನೇ ಮನೆ ಸ್ವಾಮಿ 8ನೇ ಮನೆಯಲ್ಲಿ ಬಂದಿದ್ದಾನೆ. ಲಗ್ನೇಶ ಬಂದು 8ನೇ ಮನೆಯಲ್ಲಿ ಕೂತಿದ್ದಾನೆ. ಹಾಗಾದ್ರೆ ಇಲ್ಲಿ ಸೂರ್ಯ ಕೆಟ್ಟ, ಶುಕ್ರನು ಕೆಟ್ಟ. ಆದ್ರೆ ನೀವು ಶುಕ್ರ ಶಾಂತಿ ಮಾಡಕ್ ಬರಲ್ಲ. ಯಾಕಂದ್ರೆ ಇವನು ಲಗ್ನೇಶ ಆಗ್ತಾನೆ. 4ನೇ ಮನೆ ಸ್ವಾಮಿ 8ನೇ ಮನೆಯಲ್ಲಿ, ಅದೇ ಆವಾಗಲೇ ಹೇಳಿದೆ, ನೀವು ಇಂಡಿವಿಜುವಲ್ ಆಗಿ ನೀವು ರಾಜಕೀಯ ಮಾಡ್ತಾನೆ ಅಂದ್ರೆ ಆಗಲ್ಲ, ಇಂಪಾಸಿಬಲ್. ಸೋಲು ನಿಮಗೆ ಖಂಡಿತ. ಆದರೆ ಗುರು ಅಣ್ಣನಾದಂತ ಗುರುವಿನ ಸ್ಥಾನದಲ್ಲಿರುವ ಅಣ್ಣ ಏನಿದಲ್ಲ, ನಿಮ್ಮನ್ನ ಇಲ್ಲಿವರೆಗೂ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ, ಇದು ಸತ್ಯ, ನೋ ಡೌಟ್ ಇಟ್ ಆಲ್. ಬಟ್ ಸೂರ್ಯ 2 ಡಿಗ್ರಿ ಇದ್ದಾನೆ, ಶುಕ್ರ 12 ಡಿಗ್ರಿ ಇದ್ದಾನೆ. ಸೂರ್ಯ 2 ಡಿಗ್ರಿ ಇರೋದ್ರಿಂದ ನಿಮಗೆ ಸೂರ್ಯನಿಂದ ಅಷ್ಟು ಹೇಳ್ಕೊಳ್ಳುವಷ್ಟು ಲಾಸ್ ಮಾಡಲ್ಲ. ಬಟ್ ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಶುಕ್ರ ದಶೆ ಬಂದಾಗ 100% ಯು ವಿಲ್ ಮೇಕ್ ಎ ಪ್ರಾಬ್ಲಮ್. ಹೌದಾ, ದಾನನೂ ಮಾಡಕ್ ಬರಲ್ಲ, ಶಾಂತಿನೂ ಮಾಡಕ್ ಬರಲ್ಲ, ಏನು ಮಾಡಕ್ ಬರಲ್ಲ. ಲಗ್ನೇಶ ಕೆಟ್ಟಿದ್ದಾನೆ. ಬನ್ನಿ, 9, 10ನೇ ಮನೆಯಲ್ಲಿ ಶನಿ 29 ಡಿಗ್ರಿ ಇದ್ದಾನೆ ಸರ್. ಇಲ್ಲೇ ಏನಾಯ್ತು, ಸಸ ಮಹಾ ಪುರುಷ ರಾಜ ಯೋಗ. 10ನೇ ಮನೆಯಲ್ಲಿ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಯಿತು. ಇವತ್ತು ನೀವು ರಾಜಕೀಯದಲ್ಲಿ ಇರೋದೇ ಯಾಕಂದ್ರೆ ಈ ಶನಿಯಿಂದ ಇದ್ದೀರಾ. ಬಟ್ ಇವನು ಡಿಗ್ರಿ ಬಹಳ ಕಡಿಮೆ ಇದೆ. ತಾವು ನೀಲಂ ಹಾಕೊಳ್ಳಿ, ಎಷ್ಟು ಕ್ಯಾರೆಟ್ ಆದ್ರೂ ಕನಿಷ್ಠ ಒಂದು 15 ಕ್ಯಾರೆಟ್ ಹಾಕೊಳ್ಳಿ. ಯಾಕಂದ್ರೆ 29 ಇದೆ, 15 ಕ್ಯಾರೆಟ್ ವರೆಗೂ ನೀವು ಹಾಕೋಬೇಕು. ನೀಲಂ ಹಾಕೊಂಡಿದ್ದ ಕರೆ ಆದರೆ ಸಸಾ ಮಹಾಪುರುಷ ರಾಜಯೋಗ ಎಲ್ಲ ಯೋಗಗಳನ್ನು ಪಡ್ಕೋತೀರ. ಅಲ್ಲಿ ಇರುವಂತ ಸಸಾ ಮಹಾಪುರುಷ ರಾಜಯೋಗ ನೋಡಿ ಬಹಳ ಒಳ್ಳೇದು. ಬಟ್ ಇಲ್ಲಿ 16% ಡಿಗ್ರಿಯಲ್ಲಿ 3ನೇ ಮನೆ ಸ್ವಾಮಿ ಬಂದು ಕೂತಿದ್ದಾನೆ ಚಂದ್ರ. ಬಟ್ ಚಂದ್ರ ಬಹಳ ಕೆಟ್ಟವನು. ಇಲ್ಲಿ ಶನಿ ಮನೆಯಲ್ಲಿ ಬಂದು ಕೂತ್ರೆ ಇದಕ್ಕೆ ವಿಷಯ ಯೋಗ ಅಂತ ಕರೀತಾರೆ. ನಿಮ್ಮ ಆರೋಗ್ಯದಲ್ಲಿ ಒಂದು ತೊಂದರೆ ಇದ್ದೇ ಇದೆ. ಹೌದು, ಫ್ರಮ್ ಚೈಲ್ಡ್ಹುಡ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಒಂದು ಸಣ್ಣ ರೋಗ ಕಂಟಿನ್ಯೂಸ್ ಇದ್ದೇ ಇರುತ್ತೆ. ಹೌದಾ, ಹಾಗಾಗಿ ಇಲ್ಲಿ ಚಂದ್ರ ಒಳ್ಳೆಯವನಲ್ಲ. 10ನೇ ಮನೆಯಲ್ಲಿ ಚಂದ್ರ ಒಳ್ಳೆಯವನಲ್ಲ. ಅದು ಶನಿಯ ಮೇನ್ ರಾಶಿ, ಮೇನ್ ಅದು ಕುಂಭಲಗ್ನ ಶನಿಯ ಸ್ಥಾನ. ಅಲ್ಲಿ ಚಂದ್ರ ಬಂದ್ರೆ ವಿಷಯೋಗ ಜನರೇಟ್ ಆಗುತ್ತೆ. ಈ ವಿಷಯೋಗದಿಂದ ಏನಾಗುತ್ತೆ ಅಂದ್ರೆ ಬಾಡಿ ಎಲ್ಲ ವಿಷಯ ಆಗುತ್ತೆ, ಕೆಲಸದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತೀರಾ. ಬಟ್ ಗುರು 3ನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ 1, 2, 3, 4, 5, 6, 7 ಹೌದಾ. ಹಾಗಾಗಿ ನಿಮಗೆ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ. ಬಟ್ ಚಂದ್ರಶಾಂತಿ ಅಂಕರು ಮಾಡಿಸೋದು ಮರೆಯೋ ಹಾಗಿಲ್ಲ ತಾವು. ರಾಹು 20 ಡಿಗ್ರಿಯಲ್ಲಿ 12ನೇ ಮನೆಯಲ್ಲಿದ್ದಾನೆ. ನೀವು ಹುಟ್ಟಿದಾಗಲೇ ರಾಹು ದೇಶ ಶುರುವಾಗಿತ್ತು. 18, 12, 1966ರಿಂದ 10/4/1971 ನಿಮಗೆ ರಾಹು ದಿಸೆ ಇತ್ತು. ಆವಾಗ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆ ಇತ್ತು. ಹೌದು, ಹಾಸ್ಪಿಟಲೈಸ್ ಬಹಳ ಸರಿ ಆಗಿದ್ದೀರಾ ನೀವು. ಹೌದಾ, ಹಾಗಾಗಿ ಸ್ವಲ್ಪ ಹಠಮಾರಿ. ಯಾಕಂದ್ರೆ 5ನೇ ಮನೆ ಕುಜ, 12ನೇ ಮನೆ ರಾಹು ನೋಡಿ ಒಳ್ಳೇದಲ್ಲ. ನೀವು ಜೇಲು ರಾಹು ದಿಸೆ ನಿಮ್ಗಿಲ್ಲ ಸದ್ಯ, ಯಾವುದೇ ರಾಹು ದಿಸೆ ಇಲ್ಲ. ಹುಟ್ಟಿದಾಗಲೇ ನೀವು ಸ್ಟಾರ್ಟ್ ಆಗಿದ್ದೆ ರಾಹು ದಿಸೆಯಲ್ಲಿ ನೀವು. ಹಾಗಾಗಿ ನೀವು ಜೇಲು ಗೀಲು ಅಂತ ನಿಮ್ಗೆ ಯಾವುದೇ ರೀತಿ ನಿಮ್ಗೆ ಆ ಭಾವ ಸಿಗೋದಿಲ್ಲ. 1971ರಲ್ಲೇ ಮುಗಿದು ಹೋಗಿದೆ ಆ ಕೆಲಸ.
ಬಟ್ ಸಸಾ ಮಹಾಪುರುಷ ರಾಜ ಯೋಗ ಇರೋದ್ರಿಂದ ನೀವು ಇವತ್ತು ಏನು ಒಂದು ಸ್ಟೇಟಸ್ ಅಲ್ಲಿ ಇದ್ದೀರಾ, ಅದರಿಂದನೇ ಇದ್ದೀರಾ. ಬನ್ನಿ ಅವರ ದೃಷ್ಟಿಯನ್ನು ನೋಡೋಣ. 1, 2, 3, 4 ಲಗ್ನಕ್ಕೆ ಬೀಳುತ್ತೆ ದೃಷ್ಟಿ. 1ನೇದು 5, 6, 7 ಹೌದಾ, 4ನೇ ಮನೆಯಲ್ಲಿ ಬೀಳುತ್ತೆ ಹೌದಾ, 7, 8, 9, 10 ಕರೆಕ್ಟಾ, 7ನೇ ಮನೆಯಲ್ಲಿ ಬೀಳುತ್ತೆ. ಸೊ ಶನಿನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಸರ್. ಅವನ ದೃಷ್ಟಿ ನೋಡಿ, ಇಲ್ಲೇ ಲಗ್ನದಲ್ಲಿ 1ನೇ ಮನೆ, 4ನೇ ಮನೆ, 10ನೇ ಮನೆ. ಸೊ 4 ಕೇಂದ್ರ ಭಾಗಕ್ಕೆ ಶನಿಯ ದೃಷ್ಟಿ ಹೋಗೋದ್ರಿಂದ ನೀವು ಫಿಸಿಕಲಿ ಸ್ಟ್ರಾಂಗ್ ಇದ್ದೀರಾ, ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ. ಬಟ್ ಕುಜನಿಗೆ ಯಾವುದೇ ದೃಷ್ಟಿ ಇಲ್ಲ. ಹಾಗಾಗಿ ತಾವು ಕುಜ ಶಾಂತಿ ಮತ್ತು ಕೇತು ಶಾಂತಿ ಮಾಡ್ಕೊಳ್ಳಿ ಸಾಕು. ದಿನ ಬೆಳಗ್ಗೆ ಎದ್ದು ತಾವು ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ನೀವು ತುಳಸಿಗೆ ನೀರು ಹಾಕೋದ್ರಿಂದ ಸೂರ್ಯ ಶಾಂತಿ ಆಗ್ಬಿಡುತ್ತೆ ಹೌದಾ. ಬಟ್ ರಾಜಕೀಯಕ್ಕೆ ಬೇಕಾದಂಥವ್ರು ಯಾರ್ಯಾರು ಅದನ್ನ ಒಂದು ಇವತ್ತು ವಿವರಣೆ ಕೊಡ್ತೀನಿ ನೋಡಿ. ರಾಜಕೀಯಕ್ಕೆ ಬೇಕಾದವರು 1 ಲಗ್ನೇಶ ಹೌದಾ, ಶುಕ್ರ ಕೆಟ್ಟಿದ್ದಾರೆ. 2 ಸೂರ್ಯನು ಕೆಟ್ಟಿದ್ದಾನೆ. 4ನೇ ಮನೆ ಸೂರ್ಯ ಅವನು ಕೆಟ್ಟಿದ್ದಾನೆ ಹೌದಾ. ನೆಕ್ಸ್ಟ್ ಬನ್ನಿ ಚಂದ್ರ ಬಹಳ ಒಳ್ಳೆ ಜಾಗದಲ್ಲಿದ್ದಾನೆ, ಬಟ್ ವಿಷಯೋಗ ಆಗುತ್ತೆ. ಓಕೆ, ಶನಿ 10ನೇ ಮನೆಯಲ್ಲಿ ಸಸಾ ಮಹಾಪುರುಷ ರಾಜಯೋಗ. ಇವರು 4 ಜನರನ್ನ ನೋಡ್ತೀವಿ ನಾವು. ಬಟ್ ಶನಿ ವಿಪರೀತ ರಾಜಯೋಗದಿಂದ 4 ಕೇಂದ್ರ ಭಾಗಗಳನ್ನು ನೋಡೋದ್ರಿಂದ ನಿಮಗೆ ರಾಜಕೀಯ ಜೀವನ ಇದೆ, ಆದರೆ ಗುರುವಿನ ಸಹಾಯದಿಂದ ಮಾತ್ರ ಇದೆ. ಅಷ್ಟು ನಿಮ್ಮ ಅಣ್ಣನವರಷ್ಟು ನೀವು ಏನೇನು ನಿಮ್ಮ ಅಣ್ಣನವರಷ್ಟು ನೀವು ಅಷ್ಟು ನೀವು ಇದನ್ನ ಮಾಡೋಕ್ಕಾಗಲ್ಲ, ಹೇಳಿ ಲೆವೆಲ್ ಹೋಗೋಕ್ಕಾಗಲ್ಲ. ಕಾರಣ ಇವರಿಬ್ರು ಕೆಟ್ಟಿರೋದ್ರಿಂದ. ಬಟ್ ನಿಮ್ಮ ಅಣ್ಣನವರಲ್ಲಿ ಏನದು ಒಂದೇ ಒಂದು ಮನೆ ಕೆಟ್ಟಿದೆ, ಅದು 4ನೇ ಮನೆ ಕುಜ ನೀಚಾಗಿದ್ದಾನೆ ಲಗ್ನೇಶ ಹೋಗಿ. ಬಟ್ ಗುರುವಿನ ದೃಷ್ಟಿ ಕುಜನ ಮೇಲೆ ಬೀಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀಚ ಭಂಗ ಆಗುತ್ತೆ. ಬಟ್ ವಿಚಿತ್ರ ಏನಂದ್ರೆ ನಿಮ್ಮ ಬ್ರದರ್ ಮತ್ತು ನಿಮ್ಮಲ್ಲಿ ಇಬ್ಬರಲ್ಲಿ ಯಾರ್ಯಾರು ಕೆಟ್ಟಿದ್ದಾರೆ ಅಂದ್ರೆ, ನಿಮ್ಮ ಬ್ರದರ್ ಅಲ್ಲಿ ಫಸ್ಟ್ ಕೆಟ್ಟದ್ದು ಶುಕ್ರ, ಆಮೇಲೆ ಕುಜ, ಆಮೇಲೆ ರಾಹು. ನಿಮ್ಮಲ್ಲಿ ಅಷ್ಟೇ ಶುಕ್ರ, ಕುಜ, ರಾಹು, ಕೇತು ಇಷ್ಟು ಕೆಟ್ಟಿದ್ದಾರೆ. ಇವು ನಿಮ್ಮದು, ಬ್ರದರ್ದು. ನಾನು ನಿಮ್ಮ ಬ್ರದರ್ ವಿಡಿಯೋ ಮಾಡಿದಾಗ ಹೇಳಿದ್ದೀನಿ ಏನಂತ, ದಯವಿಟ್ಟು ತಾವು ತಾಯಿ ಆದಿತಿ, ತಾಯಿ ರೇಣುಕಾ ಯಲ್ಲಮ್ಮನ ಒಂದು ಗುಡಿ ಕಟ್ಟಿಸ್ರಿ, ಅದರ ಜೊತೆಗೆ ಪರಶುರಾಮನ ಗುಡಿ, ಅದರ ಜೊತೆಗೆ ಜಮದಗ್ನಿಯ ಗುಡಿಯನ್ನು ಕಟ್ಟಿಸ್ರಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ತಾಯಿ ಎಲ್ಲಮ್ಮನ ನೀವು ಗುಡಿ ಕಟ್ಟೋದ್ರಿಂದ ಶುಕ್ರ ಶಾಂತಿ ಆಗ್ತಾನೆ. ಪರಶುರಾಮ ಅತಿ ದೊಡ್ಡ ಕ್ಷತ್ರಿಯರ ವಿರೋಧಿ. ಯಾಕಂದ್ರೆ ಕ್ಷತ್ರಿಯ ನಾವಲ್ಲಿ ಕುಜಕ್ಕೆ ನಾವು ಕ್ಷತ್ರಿಯ ಜಾತಿ ಹೋಲಿಸ್ತೇವೆ. ಆ ಪರಶುರಾಮನ ಗುಡಿ ಕಟ್ಟೋದ್ರಿಂದ ಕುಜ ಶಾಂತಿ ಆಗುತ್ತೆ. ಹಾಗೂ ರಾಹು ಜಮದಗ್ನಿ ಕೈಯಲ್ಲಿ ರಾಹುನ ಜಮದಗ್ನಿಯ ಗುಡಿ ಕಟ್ಟಿಸೋದ್ರಿಂದ ರಾಹು ಶಾಂತಿ ಆಗ್ತಾನೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ನೀವು ಅಣ್ಣ ತಮ್ಮ ಇಬ್ರು ಕೂಡಿ ಕಟ್ಟಿದ್ದೇ ಕರೆ ಆದ್ರೆ ಬಹಳ ಒಳ್ಳೆಯದು. ಇವು 3 ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ, ಹಾಗೂ ನೀವು ಕಟ್ಟುವಾಗ ನಿಮ್ಮ ತಂದೆಯಿಂದ ಬಂದಂತ ಜಾಗದಲ್ಲೇ ಕಟ್ಟಬೇಕು. ಬಳವಳಿಯಾಗಿ ಬಂದಂತ ಖರೀದಿ ಮಾಡಿ ಕಟ್ಟುವಂಗಿಲ್ಲ. ನೀವು ಕರ್ಮಕಾಂಡಿ ಬ್ರಾಹ್ಮಣ್ಸಿಂದ ಅಡಿಗಲನ್ನು ಹಾಕಿಸಿ ನೀವು ಕಟ್ಟಿಸಿ, ಶುಕ್ರ ಕುಜ ಮತ್ತು ರಾಹು ಕೇತು ಇಬ್ಬರು 3 ಜನ ಶಾಂತಿ ಆಗ್ತಾರೆ. ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ. ಆದರೆ ಗುರು ಆದಂತ ನಿಮ್ಮ ಬ್ರದರ್ ಅಣ್ಣ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ನೀವು ರಾಜಕೀಯ ನಡೆಸಿದ್ದೇ ಕರೆ ಆದರೆ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ ಅಂತ ಹೇಳ್ತಾ, ದಯವಿಟ್ಟು ತಾವು ಶುಕ್ರ ಕುಜ ರಾಹು ಕೇತು 4 ಗ್ರಹಗಳ ಶಾಂತಿ ಮಾಡಿಸಿ. ಸೂರ್ಯನ ಶಾಂತಿ ಅವಶ್ಯಕತೆ ಇಲ್ಲ, ಯಾಕೆ ಶುಕ್ರ ಶಾಂತಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮಾಡಕ್ ಬರಲ್ಲ. ಬಟ್ ಸೂರ್ಯ ಏನಿದಲ್ಲ 2 ಡಿಗ್ರಿ ಇದ್ದಾನೆ. ದಿನಾ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸೂರ್ಯ ಶಾಂತಿ ಆಗ್ತಾನಂತೆ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೀನಿ. ದಯವಿಟ್ಟು ಏನಾದರೂ ತಪ್ಪು ನಾನು ಹೇಳಿದ್ರೆ ಕ್ಷಮೆ ಇರಲಿ, ನಿನ್ನ ತಮ್ಮ ಅಂತ ತಿಳ್ಕೊಂಡು ಕ್ಷಮಿಸಿ. ನನಗೆ ಗೊತ್ತಿರೋ ವಿದ್ಯೆ, ನಾನು ದೇವರಲ್ಲ, ಒಬ್ಬ ಓದ್ಕೊಂಡಿರೋ ಜ್ಯೋತಿಷ್ಯ ಅಷ್ಟೇ. ಹೌದಾ, ನನ್ನ ಅರಿವಿಗೆ ಏನು ಬಂದಿದೆ ಅದನ್ನ ಮಾತ್ರ ಹೇಳಿದ್ದೀನಿ. ಹೌದಾ, ನಾನು ಸುಳ್ಳು ಹೇಳಲ್ಲ. ಯಾಕಂದ್ರೆ ಅವಶ್ಯಕತೆ ನನಗಿಲ್ಲ. ಏನಿದೆ ಅಂತ ಹೇಳಿದ್ದೀನಿ. ಇಲ್ಲಿ ನಿಮ್ಮ ಲಗ್ನೇಶ ಕೆಟ್ಟಿದ್ದಾನೆ, 5ನೇ ಮನೆ ಕುಜ ಕೆಟ್ಟಿದ್ದಾನೆ, ರಾಹು ಕೆಟ್ಟಿದ್ದಾನೆ, ಕೇತು ಕೆಟ್ಟಿದ್ದಾನೆ. ಇವುಗಳ ಶಾಂತಿಯಿಂದ ನೀವು ಬಹಳ ಎತ್ತರಕ್ಕೆ ಹೋಗ್ತೀರಂತ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಲೈಕ್ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.